ಒಂದು ಇಂಡಿಯನ್ ಪ್ರೀಮಿಯರ್ ಲೀಗ್ ಪಂದ್ಯದಲ್ಲಿ ಎಷ್ಟು ಹಣ ಬರುತ್ತದೆ ಗೊತ್ತಾ? ಒಂದು ಮ್ಯಾಚ್ ಆಡೋದಕ್ಕೆ ಕೋಟಿ ಕೋಟಿ ಹಣ ಎಳೆದಾಡುತ್ತೆ. ಆದರೆ ಈ ಹಣ ಎಲ್ಲಿಂದ ಬರುತ್ತೆ? ಯಾರು ಹೆಚ್ಚು ಸಂಪಾದಿಸುತ್ತಾರೆ? ಬಿಸಿಸಿಐನ, ಟೀಮ್ಸಾ, ಪ್ಲೇಯರ್ಸಾ? ಇವತ್ತು ನಾವು ಒಂದು IPL ಪಂದ್ಯದ ಸಂಪೂರ್ಣ ಇನ್ಕಮ್ ನೋಡೋಣ. ಒಂದು, ಬ್ರಾಡ್ಕಾಸ್ಟ್ ರೈಟ್ಸ್. IPL ನಲ್ಲಿ ಬಿಗ್ಗೆಸ್ಟ್ ಇನ್ಕಮ್ ಸೋರ್ಸ್ ಏನು ಗೊತ್ತಾ? ಬ್ರಾಡ್ಕಾಸ್ಟಿಂಗ್ ರೈಟ್ಸ್. ಸ್ಟಾರ್ ಸ್ಪೋರ್ಟ್ಸ್, ಜಿಯೋ ಸಿನಿಮಾ ತರ ಕಂಪನಿಗಳು IPL ರೈಟ್ಸ್ ಗಾಗಿ ಸಾವಿರಾರು ಕೋಟಿ ಹಣ ಕೊಟ್ಟಿವೆ. ಎಕ್ಸಾಂಪಲ್, ಒಂದು ಮ್ಯಾಚ್ ಅಪ್ರಾಕ್ಸ್ 50 ರಿಂದ 70 ಕೋಟಿ ರೆವೆನ್ಯೂ ಜನರೇಟ್ ಆಗುತ್ತೆ. ಅಂದ್ರೆ ನೀವು ಮನೆಯಲ್ಲೇ ಕುಳಿತು ಮ್ಯಾಚ್ ನೋಡ್ತೀರಾ, ಅದರಿಂದಲೇ ಕೋಟಿ ಕೋಟಿ ಹಣ ಬರುತ್ತೆ. 2, ಸ್ಪಾನ್ಸರ್ಶಿಪ್. ಮೈದಾನದಲ್ಲಿ ನೀವು ನೋಡೋ ಆಡ್ಸ್ ಗಮನಿಸಿದ್ದೀರಾ? ಬೌಂಡ್ರಿ ಲೈನ್ ರೋಪ್, ಪಿಚ್ ಮೇಲೆ ಲೋಗೋಸ್, ಪ್ಲೇಯರ್ಸ್ ಜರ್ಸಿ, ಇವೆಲ್ಲ ಸ್ಪಾನ್ಸರ್ಸ್ ಡೀಲ್ಸ್. ಒಂದು ಮ್ಯಾಚ್ ಗೆ 20 ರಿಂದ 30 ಕೋಟಿ ಸ್ಪಾನ್ಸರ್ಶಿಪ್ ಇನ್ಕಮ್ ಬರುತ್ತೆ. ಟಾಟಾ, ಡ್ರೀಮ್ ಇಲೆವನ್, ಪೇಟಿಎಂ ತರ ಬ್ರಾಂಡ್ಸ್ IPL ನಲ್ಲಿ ಆಡ್ಸ್ ಕೊಡಕ್ಕೆ ಲೈನ್ ನಲ್ಲಿ ನಿಂತಿರುತ್ತವೆ. 3, ಟಿಕೆಟ್ ಸೇಲ್ಸ್. ಸ್ಟೇಡಿಯಂ ಫುಲ್ ಕ್ರೌಡ್. ಟಿಕೆಟ್ ಪ್ರೈಸ್ 1000 ರಿಂದ ಲಕ್ಷದವರೆಗೆ ಇರುತ್ತೆ. ಒಂದು ಮ್ಯಾಚ್ ನಲ್ಲಿ 5 ರಿಂದ 10 ಕೋಟಿ ಟಿಕೆಟ್ ನಲ್ಲಿ ಇನ್ಕಮ್ ಬರುತ್ತೆ. RC ವರ್ಸಸ್ CSK ಮ್ಯಾಚ್ ಆಗಿದ್ರೆ ಬ್ಲಾಕ್ ನಲ್ಲಿ ಟಿಕೆಟ್ಸ್ 2 ಲಕ್ಷ ಕೂಡ ಹೋಗುತ್ತವೆ. 4, ಟೀಮ್ಸ್ ಅಂಡ್ BCCI ಶೇರ್ಸ್. ಈ ಎಲ್ಲ ಇನ್ಕಮ್ ಯಾರು ತೆಗೆದುಕೊಳ್ಳುತ್ತಾರೆ? BCCI 50%, IPL ಟೀಮ್ 50%. ಟೀಮ್ಸ್ ಅಂದ್ರೆ RCB, CSK, MI ಇವರೆಲ್ಲ ಕೋಟಿ ಕೋಟಿ ಪ್ರಾಫಿಟ್ ಮಾಡುತ್ತಾರೆ. ಒಂದು ತಂಡ ಒಂದು ಸೀಸನ್ ನಲ್ಲಿ 300 ರಿಂದ 500 ಕೋಟಿ ಅರ್ನಿಂಗ್ ಮಾಡುತ್ತಾರೆ. 5, ಪ್ಲೇಯರ್ಸ್ ಇನ್ಕಮ್. ಪ್ಲೇಯರ್ಸ್ ಗೆ ಪರ್ ಮ್ಯಾಚ್ ಸ್ಯಾಲರಿ ಸಿಗುತ್ತದಾ? ಆಕ್ಚುಲಿ ನೋ. ಪ್ಲೇಯರ್ಸ್ ಗೆ ಆಲ್ರೆಡಿ ಆಕ್ಷನ್ ನಲ್ಲಿ ಮನಿ ಫಿಕ್ಸ್ ಆಗಿರುತ್ತೆ. ವಿರಾಟ್ ಕೊಹ್ಲಿ, MS ಧೋನಿ ಇವರು ಒಂದು ಸೀಸನ್ ಗೆ 10 ರಿಂದ 20 ಕೋಟಿ ಅರ್ನ್ ಮಾಡುತ್ತಾರೆ. ಇಂಡೈರೆಕ್ಟ್ ಆಗಿ ಒಂದು ಮ್ಯಾಚ್ ಗೆ ಲ್ಯಾಕ್ಸ್ ನಲ್ಲಿ ಇನ್ಕಮ್ ಆಗುತ್ತೆ. ಒಟ್ಟಿನಲ್ಲಿ ಒಂದು IPL ಮ್ಯಾಚ್ ನಲ್ಲಿ 80 ರಿಂದ 120 ಕೋಟಿ ಇನ್ಕಮ್. ಇದಕ್ಕಾಗಿ IPL ವರ್ಲ್ಡ್ ರಿಚೆಸ್ಟ್ ಲೀಗ್ ಆಗಿದೆ. ನಿಮಗೆ ಯಾವ ತಂಡ ರಿಚೆಸ್ಟ್ ಟೀಮ್ ಅಂತ ಅನಿಸುತ್ತೆ? CSK ನ, RCB ನ, MI ನ? ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತಾ? ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.